ಹಿರಿಯ ಸಂಪತ್ತಿನಿಂದ ಕೂಡಿದ ಕರ್ನಾಟಕ ರಾಜ್ಯದಲ್ಲಿ ಒಂದು ಐತಿಹಾಸಿಕ ಮಹತ್ವಪೂರ್ಣವಾದಂತಹ ಊರಾಗಿರ್ತಕ್ಕಂಥ ಕೊರಲೂರು ಫಲವತ್ತಾದ ಪ್ರದೇಶವಾಗಿರ್ತಕ್ಕಂಥ ಈ ಊರಿನಲ್ಲಿ ಗುಲ್ಬರ್ಗ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಸುಮಾರು 40 ಕಿಲೋಮೀಟರ್ ನೈಋತ್ಯಕ್ಕೆ ನಾಲ್ವಾರ್ದು ಹೋಬಳಿಯಿಂದ 7 ಕಿಲೋಮೀಟರ್ ಗಾಂತರದಲ್ಲಿ ಇವು ಐತಿಹಾಸಿಕ ಊರು ಕೊರಲೂರು ಅಂತ ಯಾಕಂತಿದ್ರು. ಇಲ್ಲಿ ಅನೇಕ ಅರಸರು ನಮ್ಮ ರಾಜ್ಯದ ಆಳೋಗಿದ್ದಾರೆ. ಅದರಾಗ ನಮ್ಮ ಈ ಒಂದು ಉತ್ತರ ಕರ್ನಾಟಕದಲ್ಲಿ ಶಾತವಾಹನರು, ರಾಷ್ಟ್ರಕೂಟರು, ಚಾಲುಕ್ಯರು ಮತ್ತು ಹಯ್ಯ ಅರಸರು, ಅನೇಕ ಅರಸರಲ್ಲಿ ಕಲ್ಯಾಣ ಚಾಲುಕ್ಯ ಅರಸರು ಇಲ್ಲಿ ಏನಪ್ಪಾ ಅಂದ್ರೆ ಆಳ್ವಿಕೆಯನ್ನು ಮಾಡಿದ್ದೇವೆ. ಕಲ್ಯಾಣ ಚಾಲುಕ್ಯರ ಅರಸರಲ್ಲಿ ಜಗದೇಕ ಮಲ್ಲರ ಸಂತತ ಒಬ್ಬ. ಆತನ ಒಂದು ಆಳ್ವಿಕೆಯಲ್ಲಿ ಈ ಎಲ್ಲ ಕೋಟೆ, ನಿಖರವಾಗಿ ಕೋಟೆ ಈತನೇ ಕಟ್ಟಿಸನ್ ಅನ್ನೋದು ಗೊತ್ತಿಲ್ಲ, ಬಟ್ ಆದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆ ಏನಪ್ಪಾ ಅಂದ್ರೆ ಆತನೇ ಮಾಡಿದ. ಆತ ಇಲ್ಲಿ ಒಬ್ಬ ರೇಚರ್ಸ್ ಅಂತಿದ್ದ, ಕಲ್ಯಾಣ ಚಾಲುಕ್ಯನ ಆಳ್ವಾಡಿ. ನಾವು ನಿಂತಿದ್ದು ಇದು ಯಾವ ನದಿ? ಇದು ಭೀಮಾ ನದಿ. ಭೀಮಾ ನದಿ ಉತ್ತರದಿಂದ ಹರಿದು ಇದು ಪಶ್ಚಿಮಕ್ಕೆ ಹೋಗ್ತದೆ ಸರ್. ಪಶ್ಚಿಮಕ್ಕೆ ಒಂದು ವೇಳೆ ಈ ಒಂದು ಕಲ್ಲಿನ ಈ ಒಂದು ಸರಿ ಇರ್ಲಿಲ್ಲ ಅಥವಾ ಈ ಕೋಟೆ ಇರ್ಲಿಲ್ಲ ಅಂದ್ರೆ ಈ ಊರು ಉಳಿತಿರ್ಲಿಲ್ಲ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿ ಈ ಊರಿಗೆ. ಈ ಕೊರಲೂರು ಅಂತಕ್ಕಂಥ ಯಾಕೆ ಹೆಸರು ಬಂತು ಅಂತ ಕೇಳಿದ್ರ, ಮೊದಲು ಪುರಾತನ ಕಾಲದಲ್ಲಿ ಸಣ್ಣ ದಾಣಿ, ಸಣ್ಣ ಚಿಕ್ಕ ದಾಣಿ, ಈಗ ಸಾಸಿವೆಂಗ, ನವಣಿ, ಬರಗು ಇಂಥವೇನಿರ್ತ ಆ ಚಿಕ್ಕ ಗಾತ್ರದ ಧಾನ್ಯಗಳೇನಿದ್ವು ಅಂದ್ರೆ ಆ ಧಾನ್ಯಗಳಲ್ಲಿ ಯಥೇಚ್ಛವಾಗಿ ಬಿತ್ತಲಾರದೆ ಬೆಳಿತಿದ್ವು ಅಂತ. ಅದಕ್ಕಾಗಿ ಇದು ಕೊರಲೂರು ಅಂತ ಹೆಸರು. ಇನ್ನೊಂದ್ ಏನಂತಂದ್ರೆ ಈಗ ಇನ್ನೊಂದ್ ಹೆಸರು, ಇಲ್ಲಿ ಅನೇಕ ವಿದ್ವಾಂಸರು, ಸಂಗೀತಗಾರರು, ಮುಕ್ತ ಕಂಠದಿಂದ ಆಡ್ತಕ್ಕಂಥ ಅನೇಕ ಜನರು ಇಲ್ಲಿದ್ರಂತ. ಅದಕ್ಕಾಗಿ ಏನಪ್ಪಾ ಮುಂದೆ ಕರಿತಿದಕ್ಕಿಂತ ಕೊಲ್ಲೂರು ಅಂತ ಇದಕ್ಕೆ ಹೆಸರು ಬಂದಿದೆ. ಈ ಕೊಲ್ಲೂರು ಮಹತ್ವ ಅಂತ ಏನಂದ್ರೆ, ಜಗದೇಕ ಮಲ್ಲರ ಆಳುವ ಕಾಲಕ್ಕ ಇಲ್ಲೊಬ್ಬ ರೇಚರ್ಸ್ ಅಂತ ಮಹಾದಂಡ ನಾಯಕನ ನೇಮಿಸಿದ್ರು. ಇಲ್ಲಿ ಮಹಾದಂಡ ನಾಯಕ ನೇಮಿಸಿದ ನಂತರ ಆ ಮಹಾದಂಡ ನಾಯಕನ ಬಾಮೈದನ ಯಾರು ಚಂದಯ್ಯ ಅಂತಿದ್ದ. ಆ ಚಂದಯ್ಯನ ಅಳಿಯ ಇನ್ನೊಬ್ಬ ಸೋಮನಾಥ ಅಯ್ಯನ ಒಂದು ಉಸ್ತುವಾರಿಯಲ್ಲಿ ಇಲ್ಲಿ ಎಲ್ಲ ವ್ಯವಸ್ಥೆ ಏನಪ್ಪಾ ಅಂದ್ರೆ ಇಲ್ಲಿ ಯಾವ ರೀತಿ ನಡ್ಕೊಂಡು ಹೋಗ್ಬೇಕು ಏನಿರ್ತಕ್ಕಂಥದ್ದು ನಿರ್ವಹಣೆ ಕೊಟ್ಟಿದ್ರು. ಜಗದೇಕ ಮಲ್ಲರಸರ ಒಂದು ಕಾಲದಲ್ಲಿ ಇರ್ತಕ್ಕಂಥ ಈ ಒಂದು ಸೋಮನಾಥ ಏನಪ್ಪ ಅಂದ್ರೆ ಈ ಒಂದು ಉಸ್ತುವಾರಿಯನ್ನು ನೋಡ್ಕೊಂಡು ಹೋಗ್ತಾ ಇದ್ದ. ಹೋಗುವ ಕಾಲಕ್ಕೆ ಏನಪ್ಪ ಇಲ್ಲಿ ಜಗದೇಕ ಮಲ್ಲರಸರಿ ಇಲ್ಲೊಂದು ಊರಾಗ ಮೊದಲು ಪುರಾತನ ಒಂದು ಊರ ಗುಡಿ ಅದರಿ. ಆ ಗುಡಿ ಚತುಷ್ಕೋಟದಲ್ಲಿದೆ. ಅದಕ್ಕೆ ಮೊದಲೇನಂತಂದ್ರೆ ಸೋಮನಾಥ ದೇವಾಲಯ ಅಂತಾರೆ. ಸೋಮನಾಥ ದೇವಾಲಯ ಅಂದದ್ದು ಮುಂದೆ ನಂತರದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಒಂದು ಶೈಕ್ಷಣಿಕ ಕೊರತೆಯಿಂದ ಅಲ್ಲಿ ಇದು ಮಾಡಿದಕ್ಕಾಗಿ ಅದಕ್ಕೆ ಶಾಲಿ ಬಸವೇಶ್ವರ ದೇವಸ್ಥಾನ ಅಂತ ಕರೀತಾ ಇದ್ದಾರೆ. ಅಲ್ಲಿ ಇರ್ತಕ್ಕಂಥ ಒಂದು ವಿಶೇಷತೆ ಏನಂತಂದ್ರ, ಶಾಲಿ ಬಸವೇಶ್ವರ ಗುಡಿಯಲ್ಲಿ ಅಲ್ಲಿ ಇರ್ತಕ್ಕಂಥ ಒಂದು ಬಸವೇಶ್ವರ ಆಗ್ಲಿ, ಅಲ್ಲಿ 4 ದಿಕ್ಕುಗಳಿಗಿರ್ತಕ್ಕಂಥ ಉತ್ತರ, ಪೂರ್ವ, ಪಶ್ಚಿಮಕ್ಕಿರ್ತಕ್ಕಂಥ ಗುರುಗಳಾಗ್ಲಿ ಅವನು ನೋಡಿದಾಗ ಗೊತ್ತ. ಅಲ್ಲಿ ಇದು ಸರ್ ಏನಂದ್ರ, ಪಶ್ಚಿಮಕ ಮತ್ತು ಪೂರ್ವಕ ಇರ್ತಕ್ಕಂಥ 2 ಗುಡಿಗಳಲ್ಲಿ ಸಹಸ್ರಲಿಂಗದ ಲಿಂಗ ಅದ್ರಿ. ಒಂದು ಲಿಂಗದಲ್ಲಿ ಸಹಸ್ರಲಿಂಗಗಳು. ನಾವು ಹೋಗ್ತಕ್ಕಂಥ ದೇವಾಲಯ ಯಾವ್ದು? ಈಗ ರಾಮಲಿಂಗೇಶ್ವರ. ಇಲ್ಲಿಂದ ಏನು ಇತಿಹಾಸ? ರಾಮಲಿಂಗೇಶ್ವರ ದೇವಾಲಯ ಏನಪ್ಪಂದ್ರೆ ಪುರಾತನ ಒಂದು ಭವ್ಯವಾದಂತ ಇತಿಹಾಸ. ಏನ್ ಇತಿಹಾಸ ಅಂದ್ರೆ, ಈ ರಾಮಲಿಂಗೇಶ್ವರ ಗುಡಿ ಏನಪ್ಪ ಅಂತಂದ್ರೆ ಜಗದೇಕ ಮಲ್ಲರಸರು ತೀರ್ಥಯಾತ್ರೆ ಕೈಕೊಂಡಾಗ ಕಾಶಿಗೆ ಹೋಗ್ಬೇಕಂತ ವಿಚಾರ ಇತ್ತು. ಆ ಕಾಶಿಗೆ ಹೋಗುವಂತ ವಿಚಾರದಲ್ಲಿ ಬಂದಾಗ ಇಲ್ಲಿ ಏನಪ್ಪ ಒಂದ್ ದಿನ ತಂಗಿರ್ತಾನ. ಕಾಶಿಗೆ ನೀ ಯಾಕೋತಪ್ಪ, ಜನಸೇವೆ ಜನಾರ್ದನ ಸೇವೆ ಅಂತ. ಕಾಶಿ ರಾಮೇಶ್ವರನ ಇಲ್ಲಿ ಅದಾನ ಅಂತ ಹೇಳಿದಾಗ, ಎಲ್ಲಿ ಅದಾನ ಅಂತ ಹೇಳಿದಾಗ ಇಲ್ಲೇ ಒಂದು ಇದರಲ್ಲಿ ಪೂರ್ವ ಭಾಗದಲ್ಲಿ ಒಂದು ತಿಪ್ಪಿಗುಂಡಿ ಅದ. ತಿಪ್ಪಿಗುಂಡಿಯಲ್ಲಿ ಏನಪ್ಪಂದ್ರೆ ಆತನ ತೆಗಿರಿ, ಅದಾಗ ತಿಪ್ಪಿಗುಂಡಿಯಲ್ಲಿ ಏನಪ್ಪಂದ್ರೆ ಆ ಲಿಂಗ ಸಿಗ್ತದೆ, ಆತನೇ ರಾಮೇಶ್ವರ ಅಂತ ಹೆಸರು. ಆಗ ತೆಗೆದು ನೋಡಿದಾಗ ಉದ್ಭವ ಲಿಂಗ ಅದು. ಎಲ್ಲಿ ರಾಮೇಶ್ವರ ಉದ್ಭವ ಲಿಂಗ ಅದು. ಅದಕ್ಕೇನಪ್ಪ ಯಾರಾದ್ರೂ ಮಾಡಿಲ್ಲ ಏನಿಲ್ಲ, ಸ್ವತಃ ನಿಂತು ಅಲ್ಲಿ ಇನ್ನೊಂದು ಅಭಿಮುಖ ಲಿಂಗಗಳ ಅವ್ರ ಸರಿ. ಅಭಿಮುಖ ಅಂದ್ರೆ ಅಲ್ಲಿ ಎದುರು ಬದಲಾಗಿ ಇಲ್ಲಿ ಈಗ ಯಾವತ್ತೂ ಈಶ್ವರನ ಎದುರು ಬಸವಣ್ಣ ಇರ್ತಾನೆ, ಹೌದಿಲ್ಲ? ಆದ್ರೆ ಇಲ್ಲಿ 2 ಈಶ್ವರ ಲಿಂಗದ ಮಧ್ಯದಲ್ಲಿ ಬಸವಣ್ಣ. ಅದಕ್ಕೆ ಉಭಯ ಲಿಂಗಗಳು ಇಲ್ಲಿ ಎದುರು ಬದಲಾಗಿ ಲಿಂಗಗಳು ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ. ಇನ್ನೊಂದು ಇದೇನಪ್ಪ ಅಂದ್ರ, ಅಲಿವುಲ್ಲ ದೇವರಸ ಏನಪ್ಪ ಅಂದ್ರ ಸಗರ 500 ಆಳುವ ಕಾಲಕದಲ್ಲಿ ಏನಪ್ಪ ಅಂದ್ರ ಒಬ್ಬ ಅಲಿವುಲ್ಲ ದೇವರಸ ಅಂತ ಇರ್ತಾನೆ. ಆ ಅಲಿವುಲ್ಲ ದೇವರಸ ತನ್ನ ಈ ನಿರ್ವಹಣೆ ಮಾಡುವಾಗ ತನ್ನ ತಂದೆ, ತಾಯಿ, ಅಕ್ಕ, ತಮ್ಮರ ಒಂದು ನಿರ್ವಹಣೆಯಲ್ಲಿ 5 ಗುಡಿಗಳನ್ನು ಮಾಡಿರ್ತಾನ್ರಿ. ಇಲ್ಲ ಅದರಿಂದ ಗಡಿ 5 ಗುಡಿಗಳು ಏನು, ಪ್ರಸನ್ನ ಗಗ್ಗೇಶ್ವರ, ರೇಚೇಶ್ವರ, ರೇವಣೇಶ್ವರ, ಇವೆಲ್ಲ 5 ಗುಡಿಗಳು ತನ್ನ ತಾಯಿ, ಅಕ್ಕ, ಅಣ್ಣ, ತಂಗಿರ 5 ಗುಡಿಗಳನ್ನು ಮಾಡ್ತಾನೆ. ನಂತರದಲ್ಲಿ ಏನಪ್ಪ ಅಂತಂದ್ರ 10 ಗುಡಿಗಳನ್ನು ಇಲ್ಲಿ ಕಾಶಿಗೂ ಇದಕ್ಕೇನಪ್ಪ ಜ್ಯೋತಿರ್ಲಿಂಗ ನೋಡ್ಬೇಕಂತ ಏನ್ ಇದು ಮಾಡ್ತಾರಲ್ಲ, ಆ ಜ್ಯೋತಿರ್ಲಿಂಗಲ್ಲಿ ಪ್ರತಿಯೊಂದು ಇದರಲ್ಲಿ ಸ್ಥಾಪನೆ ಮಾಡಿದ. 11 ಎಲ್ಲಾ
ಜ್ಯೋತಿರ್ಲಿಂಗಗಳು ಇಲ್ಲಿ ಸ್ಥಾಪನೆ. ಇವು ಉತ್ತರದ ಮಧ್ಯಪ್ರದೇಶದಲ್ಲಾಗ್ಲಿ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಲಿಂಗಗಳು ಇಲ್ಲಿ ಸ್ಥಾಪನೆ ಮಾಡಿ ಕಾಶಿ ಜಗದ್ಗುರುಗಳು 5 ದಿನ ವಾಸ ಮಾಡಿದ್ರಿ ಇಲ್ಲಿ. 5 ದಿನ ವಾಸ್ತವ ಮಾಡಿ ಅವರು ನೇತೃತ್ವದಾಗ ಎಲ್ಲಾ ಇದು ಜೀರ್ಣೋದ್ಧಾರ ಮಾಡಿ ಎಲ್ಲಾ ಗೋಪುರಗಳೆಲ್ಲ ಡ್ಯಾಮೇಜ್ ಆಗಿದ್ರು. ಗೋಪುರ ಏನಿದ್ದಿಲ್ಲ, ಅವೇ ಬಿದ್ದಾವ. ಇಲ್ರಿ ಅದಕ್ಕ ಕಾಲದಾಗ ಬೀಳ್ಸ್ಯಾರ ಎಷ್ಟು ಕಾಲದ 10-11ನೇ ಶತಮಾನದ ಅಂತ ಕಾಲದ ಮತ್ತೆ ಎಲ್ಲಿ ಇವೆರಡು ಗೋಪುರ ಮಾತ್ರ ಏನಾಗಿದಿಲ್ರಿ, ಉಳಿದೆಲ್ಲ ಗೋಪುರ ಡ್ಯಾಮೇಜ್ ಆಗಿದ್ರು. ಸರ್ ಇಲ್ಲಿ 3 ಶಾಸನ ಅವ್ರಿ. ಏನ್ ಹೇಳ್ತಾವ ಸರ್ ಈ ಶಾಸನಗಳು? 1038 ಒಂದು ಶಾಸನ, 3 ಶಾಸನ ಅವ್ರಿ ಇಲ್ಲಿ. 3 ಅವ್ರಿ. ಒಟ್ಟು 5 ಶಾಸನ ಅವ್ರಿ ನಮ್ಮ ಪುರಾತತ್ವ ಇಲಾಖೆ ಇದು ಮಾಡಿ. ಇವು ಏನ್ರಿ? ಇವೆಲ್ಲ ಮೊದಲು ನೋಡ್ರಿ, ಇವು ಹಳೆ 12 ಜ್ಯೋತಿರ್ಲಿಂಗದಾಗಿನವು. ಇಲ್ಲಿ ಇಲ್ಲಿ ಒಂದು ಚಿಹ್ನೆಗಳು ಕಾಣಿಸ್ತಾವ. ಇಲ್ಲಿ ಲಿಪಿ ಆದ್ರೆ ಅದಕ್ಕ ಲಿಪಿ ಅದ. 1038 ಜಗದೇಕ ಮಲ್ಲರ್ಸದ ಲಿಪಿ ಇದು. ಇದು ರೇಚರ್ಸ್ ಕೊಟ್ಟಿಗೆಸಿ ಮೇಣ ಬಸ್ತಿದಾಗ ಏನಾದಲ್ರಿ, ಸೇಮ್ ಸ್ಟ್ರಕ್ಚರ್ ನಂಬಲ್ಲಿ ಅದ ನೋಡ್ರಿ. ಮೇಣ ಬಸ್ತಿ ಬಾದಾಮಿದಾಗ ಮೇಣ ಬಸ್ತಿ ಏನಾದಲ್ರಿ, ಅಲ್ಲಿದೆಲ್ಲ ಸೇಮ್ ನಂಬಲ್ಲಿ. ಅಲ್ಲಿಗಿಲ್ಲಿದ್ ಏನು ಡಿಫರೆನ್ಸ್ ಇಲ್ರಿ. ಮೇಣ ಬಸ್ತಿದಾಗ ಏನ್ ಸ್ಟ್ರಕ್ಚರ್ ಅದ, ಶಿಲಾಶಾಸನ ಅಲ್ಲಿದನ್ನು ಸೇಮು. ಆಯ್ತು ಸ್ತೂಪಗಳ್ರಿ ಇಲ್ಲಿ ಮತ್ತೆ ಇಲ್ಲೇನು ಬಸವೇಶ್ವರ ಅಂತ ಹೇಳದಲ್ರಿ, ಅಲ್ಲಿ ಸೇಮ್ ರೀ. ನಮ್ಗ ಅದ ಏನು ಡಿಫರೆನ್ಸ್ ಇಲ್ಲ. ಮೇಣ ಬಸ್ತಿದಾಗ ಇದ್ದದ್ದೇ ನಂಬಲ್ಲಿ. ಅಂದ್ರೆ 10-11 ಶತಮಾನ. ಅಷ್ಟು ಪ್ರಾಚೀನ ಇಲಾಖೆ ಅಧಿಕಾರಿಗಳು ಬಂದ ಎಲ್ಲ ಲೇಪನ ಮಾಡ್ಕೊಂಡ್ ಹೋಗ್ಯಾರ್ರಿ. ಅದ್ರ ಬಗ್ಗೆ ಏನೂ ಯಾರು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಅವರು ಫಾರಿನರ್ ಇದ್ರು, ಅವ್ರು ಬಂದ್ರು ಅದ ಪ್ಲಾಟ್ ಮಾಡಿದ್ರು ಸರ್. ಎಲ್ಲಾ ಪ್ಲಾಟ್ ಮಾಡಿದ್ರು, ಎಲ್ಲಾ ಅಕ್ಷರ ಬಿದ್ದು ಏನ್ ಹೇಳಿದ್ರು ಹೇಳಿಲ್ಲ ಸರ್. ಒಟ್ಟ 3 ಕಲ್ಲಿನ ಹಂಗೆ ಮಾಡ್ಕೊಂಡು ಹೋಗ್ಬಿಟ್ಟು ಒಂದು ಮೆಸೇಜ್ ಕೊಟ್ಟಿಲ್ಲ ಸರ್. ಇದು 2004-05 ಮಾತ್ರ ಇವು ಜೀರ್ಣೋದ್ಧಾರ ಮಾಡ್ಕೊಂಡ್ವಿ. ಇವೆಲ್ಲ ಗೋಪುರ ಏನ್ ಸ್ತೂಪ್ ಮ್ಯಾಲ ಅವಲ್ರಿ ಶಿಖರಗಳು, ಅಳಿವೆಲ್ಲ ಅದ ಡ್ಯಾಮೇಜ್ ಆಗಿದ್ವು ರೀ. ಹಿಂದಡಿ ಮಾಡ್ಕೊಂಡ್ವಿ. ಇಲ್ಲೊಂದು 1169 ಇದೊಂದು ಶಾಸನ ರೀ. 1189 ಶಾಸನ. ಇದೊಂದು ಹೇಳ್ತವಲ್ಲ ಸರ್, ಮೇಣ ಬಸ್ತಿದಾಗ ಏನಾದ್ರಿ ಸೇಮ್ ಅದ್ರಿ. ಒಂದು ಮೆಸೇಜ್ ಕೊಡ್ಲಿಲ್ಲ ಸರ್. 4 ಜನ ಬಂದ್ರೆ ಅವ್ರು ಎಲ್ಲರೂ ಬಂದು ನೋಡ್ಕೊಂಡು ಇದು ಇಲ್ಲೊಂದು ಲಿಂಗ ಸರ್. ಇಲ್ಲಿ ಮುಂಚೆಲಿಂದ ಹಿಂಗೆ ಸರ್ ಲಿಂಗನೇ ರೀ. ಇಲ್ಲಿ ಲಿಂಗ ಸರ್, ಅಲ್ಲಿ ಈಗ ಅಲ್ಲಿ ಲಿಂಗ ಸರ್. ಲಿಂಗನೇ ಸರ್. ವಿಶೇಷ ಏನಂದ್ರ ಈ ಕಡೆ ಒಂದು ಲಿಂಗ, 2 ಲಿಂಗ ಇಲ್ಲ ಸರ್. ನೋಡಂಬ್ಲೆ ಅಂತ ಮುದ್ದ ಮಾಡಿ ಬಂದಿ. ಆಯ್ತು ಹೊರಗಡೆ ಅವೆಲ್ಲ ಹೊರಗಡೆ ಅಂತ ಅವು ಮೊದ್ಲಿಂದ ಇದಾಗಿದ್ದು ಸರ್. ಮುಂಚೆ ಇದ್ವಿ ಸ್ವಲ್ಪ ಅವೆಲ್ಲ ಡ್ಯಾಮೇಜ್ ಆದ್ಮೇಲೆ ಹೊಸ ಮನೆ ಪ್ರತಿಷ್ಠಾಪನೆ ಮಾಡಿಸಿದ್ವಿ. ಇಲ್ಲಿ ಒಂದು ಲಿಂಗ. ಬಸವಣ್ಣ ಸರ್. ಇದು ಅವಾಗಿಂದ ಇದೆ ಸರ್. ಇದೆ ಇಲ್ಲೇ ಸಿಕ್ಕದ್ದು ಅಂತ ತಿಪ್ಪಿತ್ತಂತ ಇಲ್ಲೇ ಸಿಕ್ಕದ್ದು. ಇದು ತಗೊಂಡು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ರ ಅಂತ ನಮ್ಗೆ ಹಿಂದಿನ ಹಿರಿಯರು ಹೇಳ್ಕೊಂತಿರೋದು. ಯಾಕಂದ್ರೆ ಒಂದ್ಸರಿ ನಾವು ಇಲ್ಲಿ ಒಂದು ಲಗ್ನಕ್ಕೆ ಬಂದಾಗ ಸರ್ ಒಬ್ಬರು ಹಿರಿಯರು ಗೌಡ್ರು ಯಾರೋ ಬಂದಿದ್ರು. ಯಾರೋ ಮ್ಯಾಲ ನವಗ್ರಹ ಎಲ್ಲ ಮೊನ್ನೆ ಸರ್ ಪ್ರತಿಷ್ಠಾಪನೆ ಎಲ್ಲ ಮಂದಿ ಇವ್ರ ತಂದೆ ಯಾವ ಡ್ಯಾಮೇಜ್ ಆದದ್ದು ಮಾಡಿದ್ರು ಸರ್ ಅಷ್ಟೇ. ಅಲ್ಲ ಹಂಗೆ ಅದ್ ನೋಡಿ ಸರ್, ಮುಂಚೆದ ಸ್ಟ್ಯಾಚು ಮ್ಯಾಗಿಂದ ಇದು ಮಾಸ್ತಿಕಲ್ಲು ವೀರಗಲ್ಲು ಅಂತೀವಲ್ಲ. ವೀರಗಲ್ ಒಂದೊಂದ್ ಕಡೆ ಒಂದೊಂದ್ ದಾರಿ ಒಂದ್ ಋಷಿ ಮುನಿ ತಪಸ್ ಮಾಡೋದಿರ್ತಾವ. ಬಾಣ ಹೊಡೆದಿರ್ತಾವ. ಈಗ ಅಲ್ಲ ಬಾಣ ಹೊಡೆದಿಲ್ಲ, ಕುದುರೆ ಊಟ ತಿನ್ಸು. ಇಲ್ಲಿ ನಮ್ಮ ಈ ಶಿಲಾಶಾಸನದಾಗ ಕುದುರೆ ಮತ್ತೆ ಇದು ನಾವು ಮತ್ತೆ ಸೂರ್ಯ ಚಂದ್ರ ಇಲ್ಲಿ ಶಿವ ಈಶ್ವರ ತಪಸ್ ಮಾಡ್ತಕ್ಕಂಥ ಇದು ಬೌದ್ಧ ಸ್ಥಿತಿ. ಇದು ಇಲ್ಲ ಜೈನರು. ಇಲ್ಲೊಂದು ಬಸ್ ಅದ್ರಿ ಜೈನರು. ಇಲ್ಲಿ ಅದ್ರ ಹೌದ್ರಾ? ದೊಡ್ಡ ದೇಗುಲ ಅದು ಸರ್. ಎಲ್ಲಿ ಇದು ಒಳಗಡೆ ನಮ್ಮ ಪ್ರಾಚ್ಯ ವಸ್ತು ಇಲಾಖೆದಾಗ ಇಲ್ಲಿದೆ ವೈದ್ಯಗೆ 2 ಮೂರ್ತಿಗಳು ಅಲ್ಲೇ ವೈದ್ಯ. ಅಲ್ಲಿ ಶಕಪುರಪ್ಪರ. ಅದಕ್ಕಾಗಿ ಇದು ತವರಿಂದ ತೇರು ಅಂತ ಹೆಸರು. ಆ ಹೆಣ್ಮಕ್ಳು ಕಾಣಿಕೆಲಿಂದ ಈಗ ಮುಂದಿನ ಈ ನೆಕ್ಸ್ಟ್ ಈ ಸಲ ಮುಂದಿನ ಕಾರ್ಯಕ್ರಮ ಐತಿ ಜಾತ್ರಾ ಮಹೋತ್ಸವದೊಟ್ಟಿಗೆ ಕಾಶಿದಾಗೇನ ಗಂಗಾ ಆರತಿ ಆಗ್ತಾರಿ. ಅದ್ರಾಗ ಭೀಮಾ ಆರತಿ ಮಾಡ್ಬೇಕಂತ ಹೇಳಿ ಪ್ರಯತ್ನ ನಡೆಸ್ತಾರ.
ಭೀಮಾರತಿ ಮಾಡ್ಬೇಕಂತ ಒಂದ್ ಡಿಸೈಡ್ ಅದೇ type. ಅದೇ ಸೇಮ್ ಹಳ್ಳ ಅದ ಎಲ್ಲ ಅದ ಕಾಶಿ ಜಗದ್ಗುರು ಹೇಳ್ಯಾರ ಅವ್ರೇ ಹೇಳ್ಯಾರ್ರಿ ಇದು ಒಂದ್ ದಿನ ಮುಂದಿನ ದಿನ ಅದೇನ್ ಪ್ರತಿ ಲಿಂಗು ಪ್ರತಿಷ್ಠಾಪನೆ ಮಾಡಾಗ 5 ದಿನ ವಾಸ ಇದ್ರ ನೋಡ್ರಿ ಇಲ್ಲಪ್ಪ ಇಲ್ಲೊಂದ್ ಜಾತ್ರಾ ಮಹೋತ್ಸವ ರಥೋತ್ಸವ ಮಾಡ್ರಿ ಅಂದ್ರ ಆಯ್ತ್ರಿ ಸರ್ ಆಯ್ತಪ್ಪ ಅಂತ ಯಾಕಲ್ಲ ಒಪ್ಕೊಂಡಿವಿ. ಒಳ್ಳೆ ವರ್ಷ ಮಾಡಿದ್ವಿ. 2ನೇ ವರ್ಷ ಇಂಪ್ರೂವ್ ಮಾಡ್ಕೊಂಡಿದ್ವಿ. ಸುಮಾರು ಒಂದೊಂದು ಅದಕ್ಕ 18 ಲಕ್ಷ 36 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡ್ವಿ 2 ವರ್ಷ. ಬಹಳ ಶ್ರಮ ಪಟ್ಟ ಕಾಣಿಕೆನೂ ಬಾಳ ಅದ. ಬಹಳ ಶ್ರಮ ಪಟ್ರಿ.